ಮಂಟಪವನ್ನ ಕಟ್ಟಂತಹ ಸಂದರ್ಭದಲ್ಲಿ ಜಾತಿ ವ್ಯವಸ್ಥೆ ತುಂಬಿ ತುಳುಕ್ತಾ ಇತ್ತು. ಬಹಳ ಅಸಮಾನತೆ ಕೂಡಿರ್ತಕ್ಕಂತಹ ಸಂದರ್ಭದಲ್ಲಿ ಜಾತಿ ಭೇದವನ್ನ ಅಳಿಸಬೇಕು ಎಂಬತಕ್ಕಂತಹ ನಿಟ್ಟಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಶ್ರೇಷ್ಠ ಆಗಿದ್ರೆ ಅದನ್ನ ಜಾತಿಯನ್ನ ನೋಡದೆ ಆ ಒಂದು ವ್ಯಕ್ತಿಯನ್ನ ಕರ್ಕೊಂಡ್ಬಂದು ವೇದಿಕೆ ಅವರ ಒಂದು ಅನುಭವ ಮಂಟಪದಲ್ಲಿ ಅವರ ಸಾಹಿತ್ಯವನ್ನ ಕೂಡ ಅವರು ಆಲಿಸ್ತಾ ಇದ್ರು. ಜನಮಾನಸಕ್ಕೆ ಕೊಟ್ಟಿರ್ತಕ್ಕಂಥ ಸಂದರ್ಭ ಇದೆ. ಅನುಭವ ಮಂಟಪಕ್ಕೆ ಒಂದು ಬೆಂಕಿಯನ್ನ ಇಡ್ತಾರೆ. ಈ ಸಂದೇಶಗಳು ಜನಮಾನಸಕ್ಕೆ ಹೋಗಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಇಡೀ ಅನೇಕ ಒಂದು ಸುಮಾರು ತಿಂಗಳ ಕಾಲ ಅದು ಸುಟ್ಟೋಗುತ್ತೆ. ಅಪಾರ ಜ್ಞಾನ ಭಂಡಾರ ಸುಟ್ಟೋಗುತ್ತೆ ಆ ಸಂದರ್ಭದಲ್ಲಿ. ಅಂತಹ ಒಂದು ನಿಟ್ಟಿನಲ್ಲಿ ಈಗ ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ ಬಸವಣ್ಣವ್ರು, ಹೌದಲ್ವಾ? ಕೇಳಿದ್ರೆ ತಾನೆ? ಯಾಕೆ ಹೇಳಿದ್ರ ಪದ? ಒಂದು ರೀತಿ ಏನ್ ಮಾಡ್ತಾರೆ, ಇದೇ ರೀತಿ ಒಂದು ಸಭೆಯನ್ನ ಕರೆದಿರ್ತಾರೆ. ಸಭೆಯನ್ನ ಕರೆದಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಅವಾಗ ಮಡಿವಾಳ ಮಾಚಾರ್ಯ ಯಾರು ಬಂದಿರೋದಿಲ್ಲ, ಕೆಲಸ ಮಾಡ್ಕೊಂಡೆ ಇದ್ದೋಗ್ತಾರೆ. ಅಲ್ಲಿ ಏನಪ್ಪ ಎಲ್ಲರೂ ಬಂದಿದ್ದಾರೆ, ಒಳ್ಳೆ ವಿಚಾರವಂತ ನಮ್ಮ ವೇದಿಕೆಗೆ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಬೇಸರ ಮಾಡಿಬಿಟ್ಟು ಏನ್ ಮಾಡ್ತಾರೆ, ಇಡೀ ಸಭೆನೇ ಅಲ್ಲಿ ಹೊರಟೋಗ್ತಾರೆ. ಅವಾಗ ಏನಪ್ಪ ಇಲ್ಲೇ ಇದೆ ಅಂದ್ರೆ, ಅಯ್ಯೋ ನಾನು ಮಾಡೋ ಕೆಲಸದಲ್ಲಿ ನಾನು ಆ ಸಭೆಗೆ ಬರೋದನ್ನೇ ಮರೆತು ಬಿಟ್ಟೆ ಅಂತ ಹೇಳ್ಬಿಟ್ಟು ಅವರು ಮಡಿವಾಳ ಮಾಚಾರ್ಯ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಶಿವ 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 ಕಾಯಕವೇ ಕೈಲಾಸ ಶಿವ, ಕಾಯಕವೇ ಕೈಲಾಸ ಶಿವ, ಕಾಯಕದಲ್ಲಿ ನಿರತನಾದೊಡೆ ಗುರುವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದರು ಅಂಗು ತೊರೆಯಬೇಕು, ಅಂಗು ತೊರೆಯಬೇಕು. ಶಿವ 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 ಕಾಯಕವೇ ಕೈಲಾಸ ಶಿವ, ಕಾಯಕವೇ ಕೈಲಾಸ ಶಿವ. ಆಚಾರ್ಯರು ಸಹ ಅವರು ಹಾಗೆ ನಿವೃತ್ತರಾಗ್ತಾರೆ. ಈಗಾಗಲೇ ಹೇಳಿದ್ರು ಸುಧಾ ವೆಂಕಟೇಶನ್ ಅವರು 1995ರಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. ಪಠ್ಯ ಪುಸ್ತಕದ ಸಮಿತಿಯ ಸದಸ್ಯರು ಕೂಡ ಆಗಿರ್ತಾರೆ. 35 ವರ್ಷಗಳ ಹಿಂದೆ ಸರ್ಕಾರ ಅವರಿಗೆ ಒಂದು ಪ್ರಶಸ್ತಿಯನ್ನ ಘೋಷಣೆ ಮಾಡ್ತಾ ಇದೆ. ಆ ಪ್ರಶಸ್ತಿಯನ್ನ ತಗೊಳ್ಳೋದಿಲ್ಲ, ನಿರಾಕರಣೆ ಮಾಡ್ತಾರೆ. ಯಾಕೆ ನಿರಾಕರಣೆ ಮಾಡ್ತಾರೆ ಅಂದ್ರೆ, ಸರ್ಕಾರಗಳು ಬಂದಂತಹ ಸಂದರ್ಭದಲ್ಲಿ ಏನು ಆಶ್ವಾಸನೆ ಕೊಡ್ತಾರೆ, ಏನು ಪ್ರಣಾಳಿಕೆ ಕೊಡ್ತಾರೆ, ಆ ಸಂದರ್ಭದಲ್ಲಿ ನಡ್ಕೊಳ್ತಾ ಇರಲ್ಲ, ನಾಗರಿಕರಿಗೆ ಬಹಳ ಅನ್ಯಾಯ ಮಾಡ್ತಾ ಇರ್ತಾರೆ. ಇಂಥ ಒಂದು ಕಟು ಸತ್ಯವನ್ನ ಅವರು ಏನ್ ಮಾಡ್ತಾರೆ, ತಮ್ಮ ಸಾಹಿತ್ಯದಲ್ಲಿ ಕಟುವಾಗಿ ಟೀಕಿಸ್ತಾರೆ. ಟೀಕಿಸುವಂತಹ ಸಂದರ್ಭದಲ್ಲಿ ಅದೇ ಸರ್ಕಾರ ಏನ್ ಮಾಡ್ತೈತೆ, ಅವ್ರಿಗೆ ಪ್ರಶಸ್ತಿಯನ್ನ ಘೋಷಣೆ ಮಾಡ್ತೈತೆ. ಪ್ರಶಸ್ತಿಯನ್ನ ಘೋಷಣೆ ಮಾಡಂತಹ ಸಂದರ್ಭದಲ್ಲಿ ಅವ್ರೇನ್ ಮಾಡ್ತಾರೆ, ನೀವು ಹೇಳ್ತಾ ಇರ್ತಕ್ಕಂಥದ್ದು, ನೀವು ನಡೀತಾ ಇರ್ತಕ್ಕಂತಹ ಒಂದು ತತ್ವ ಸಿದ್ಧಾಂತಗಳನ್ನು ನಾನು ಅದನ್ನ ಧಿಕ್ಕರಿಸ್ತೀನಿ, ಉಲ್ಲಂಘಿಸ್ತೀನಿ ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಅವ್ರು ಕೊಟ್ಟಿರ್ತಕ್ಕಂತಹ ಪ್ರಶಸ್ತಿಯನ್ನ ನಾನು ಪಡೆದುಕೊಳ್ಳೋದಲ್ಲ ಅಂತ ಧಿಕ್ಕರಿಸಿ ಅವ್ರಿಗೆ ಉತ್ತರವನ್ನ ಕೊಡ್ತಾರೆ. ಅದು 30 ವರ್ಷಗಳ ಹಿಂದೆ. ಇವತ್ತು ಯಾವ ರೀತಿ ಇದೆ ಅಂದ್ರೆ, ಸಾಧಕರನ್ನೆಲ್ಲ ಒಂದು ಬದಿಗೊತ್ಬಿಟ್ಟು ಪ್ರಶಸ್ತಿಗಳಿಗಾಗಿ ರಾಜಕಾರಣಿಗಳ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಕ್ಕಂತಹ ಕೆಲಸ ಈಗ ಆಗ್ತಾ ಇದೆ. ಸಾಧಕರನ್ನ ಮೂಲೆ ಗುಂಪು ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇವತ್ತು ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಯನ್ನು ನೀಡುವಂತಹ ಸಂದರ್ಭದಲ್ಲಿ 5 ಲಕ್ಷ ರೂಪಾಯಿ ಘೋಷಣೆಯನ್ನು ಮಾಡ್ತಾರೆ. ನಮಗೆ ನೀವು 5 ಲಕ್ಷ ರೂಪಾಯಿ ಕೊಡಲೇಬೇಡಿ, ನಮ್ಗೆ ಪ್ರಶಸ್ತಿ ಕೊಟ್ಟರೆ ಸಾಕು ಇರ್ತಕ್ಕಂಥದ್ದು ಅನೇಕ ಸಾಧಕರನ್ನ ಒಂದು ಮೂಲೆ ಗುಂಪು ಮಾಡಿ ಏನು ಅವಿವೇಕಗಳನ್ನ ತಗೊಂಡ್ಬಂದು ಅಲ್ಲಿ ಪ್ರಶಸ್ತಿಗಳಿಗೆ ಆಯ್ಕೆ ಮಾಡ್ತಕ್ಕಂತಹ ಪರಿಸ್ಥಿತಿ ಕೂಡ ಇವತ್ತು ನಿರ್ಮಾಣ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಕಳೆದ ಒಂದು ನವೆಂಬರ್ನಲ್ಲಿ ಒಂದು ಪ್ರಶಸ್ತಿಯನ್ನ ಕನ್ನಡ ರಾಜ್ಯೋತ್ಸವದಲ್ಲಿ ಆಯ್ಕೆ ಮಾಡಿದ್ರು. ಆಯ್ಕೆ ಮಾಡಂತ ಸಂದರ್ಭದಲ್ಲಿ ಕೆಲವು ಶಾಸಕರು ಲೆಟರೇಟ್ ಕೊಟ್ರೆ ಆ ಲೆಟರೇಟ್ಗಳಿಗೆ ಅವರು ಸನ್ಮಾನಕ್ಕೆ ಅರ್ಹರಾಗ್ತಾರೆ, ಮತ್ತೆ ಪ್ರಶಸ್ತಿಗೆ ಆಯ್ಕೆ ಮಾಡ್ತಾರೆ ಅಂದಾಗ ಅದು ಬಹಳ ನೋವಾಗಿ, ನನಗೆ ಕೊಡ್ಬೇಕಂತಲ್ಲ, ಅನೇಕ ಸಾಧಕರನ್ನ ಗುರುತಿಸುವಲ್ಲಿ ಇಲ್ಲಿ ವಿಫಲರಾಗಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಪ್ರಶಸ್ತಿಗಳನ್ನ ಹಾರ ಹಾಕೊಂಡು ಒಂದು ಪ್ರತಿಭಟನೆ ಮಾಡಿದ ಪ್ರಪ್ರಥಮವಾರಿಗೆ. ಹಾಗಾಗಿ ಅಂತ ಒಂದು ಪ್ರತಿಭಟನೆಯನ್ನ 30 ವರ್ಷಗಳ ಹಿಂದೆನೆ ಮಾಡಿದಾರಲ್ಲ ಶಾಂತರಸ ಅವರು, ಅವ್ರದ್ದು ಎಂತ ಮನಸ್ಥಿತಿ, ಅವರ ಕಾಯ್ದಿಕ್ಕೆ ನಾವು ಇಲ್ದಂಗೈತೆ, ನಮ್ಮೂರ ಅಮ್ಮನ ಕೆರೆ ಒಣಗೋಗೈತೆ, ನಮ್ಮೂರ ಅಮ್ಮನ ಕೆರೆ ಒಣಗೋಗೈತೆ, ಇತ್ತ ಬಾರಮ್ಮ ಅತ್ತಿ ಮಳೆಯೇ. ಮಳೆ ಹೆಸರು ಯಾವ್ಯಾವ ಮಳೆ ಇದು ಹೇಳಿ ನೋಡೋಣ. ಆಗ್ಲಿ ಮುಂಗಾರು, ಆಮೇಲೆ ಅತ್ತೆ ಮಳೆ, ಬರಡಿ ಮಳೆ ಹೇಳಿದೆ, ಆಮೇಲೆ ಅಷ್ಟೇ ನಮ್ಮದೇನಾ? ಇತ್ತ ಬಾರ ಅತಿ, ಆಮೇಲೆ ಚಿತ್ತ. ಗುಡ್.
ಇತ್ತ ಬಾರಮ್ಮ ಅತ್ತೆ ಮಳೆಯೇ ಸುತ್ತ ಸುರಿಯಮ್ಮ ತಿತ್ತಿ ಮಳೆಯೇ ದೊಡ್ಡಸ್ಲಿ ಚಿಕ್ಕಿಸ್ಲಿ ಅಸ್ಲಿ ಮಾಗೆ ಉಬ್ಬಿಗೆ ಸಾಗಿರುವೆ ಸುರಿಯೇ 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 ಓತಾರೆ ಮಳೆ ಭರಣಿ ಮಳೆಯೇ ಧರಣಿ ಇಳಿಯಮ್ಮ ಈ ಮಣ್ಮ್ಯಾಲ್ ಕುಣಿದು ಹರಿಯಮ್ಮ ಆ ಬಾನಿ ನಿಂದಿಳಿಯೇ ಆರಿದ್ರಿ ಮಳೆಯೇ ರಾತ್ರೆಲ್ಲ ಸೂರಿಯೇ ರೇವಾತಿ ಮಳೆಯೇ ಕಿರ್ತಿಗಿ ಮೇಷ್ಕಿರಿ ರೋಣಿ ಇಸಾಕಿ ಮಳೆಯೇ ಸ್ವಾಗತ ಕೋರುವೆ ಸುರಿದು 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 ಬಾರಮ್ಮ ಸ್ವಾತಿ ಭರಣಿ ಮಳೆಯೇ ಧರಣಿ ಗಿಳಿಯಮ್ಮ ಈ ಮಣ್ಮ್ಯಾಲ್ ಕುಣಿದು ಹರಿಯಮ್ಮ ಮೂಲಕ ಹಾಡುಗಳ ಮೂಲಕ ಜನಮಾನಸಕ್ಕೆ ಕೊಡುವಂತಹ ಕೆಲಸ ಅವ್ರು ಮಾಡ್ತಾರೆ. ಸುಮಾರು 52 ಪುಸ್ತಕಗಳನ್ನ ಬರೆದಿರ್ತಾರೆ. 52 ಪುಸ್ತಕಗಳಲ್ಲೂ ಕೂಡ ಈಗ ಒಂದು ಪುಸ್ತಕನ ನೀವು ಒಂದು ವರ್ಷದಲ್ಲಿ ಅಕಾಡೆಮಿಕ್ ಮುಗಿಸ್ಬೇಕಂದ್ರೆ ನೀವು ಒಂದು ವರ್ಷ ಎಲ್ಲ ಓದಬೇಕು, ಹೌದಲ್ವಾ? ಆದ್ರೆ ಆ ಒಂದು ಪುಸ್ತಕವನ್ನ ಬರೀಬೇಕಾದ್ರೆ ಎಷ್ಟು ಅಧ್ಯಯನ ಮಾಡಬೇಕು, ಎಷ್ಟು ರೀತಿ ತೊಡಸ್ಕೋಬೇಕು. ನಿಮಗೆ ಒಂದು ರೀತಿಯ ನಾನಾ ರೀತಿಯ ಡ್ರೆಸ್ ಸಿಗ್ತೈತೆ, ಒಂದು ಅಂಗಡಿಗೆ ಹೋದಾಗ ನಾನಾ ರೀತಿ ನಮ್ಗೆ ಇಷ್ಟ ಆಗ್ತೈತೆ ಅಂತ ಹೇಳಿ ನೀವು ಯೋಚನೆ ಮಾಡ್ತಾರೆ, ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹೇಳಿ. ಒಂದು ಹೋಟ್ಲ್ಗೆ ಹೋದಾಗ ಒಂದು ತಿಂಡಿ ಇದು ತಗೋಣ ಅದು ತಗೋಣ ಅಂತ ಹೇಳ್ತಾರೆ, ಏನೇನೋ ನಿಮ್ಗೆ ಇಷ್ಟ ಆಗುತ್ತೆ. ಆದ್ರೆ ಸಮಾಜದಲ್ಲಿ ನಡೆದಿರ್ತಕ್ಕಂತಹ ಅವನೀತಿಗಳನ್ನ ಎಲ್ಲವೂ ಕೂಡ ಒಂದು ಮರದಲ್ಲಿರ್ತಕ್ಕಂತಹ ಚಿಗುರಾಗ್ಬೋದು, ನೆಲದಲ್ಲಿ ಇರ್ತಕ್ಕಂತಹ ಒಂದು ಕೊಳಕಾಗ್ಬೋದು, ಮನಸ್ಸಿನಲ್ಲಿ ಇರ್ತಕ್ಕಂತಹ ಒಂದು ದುಷ್ಟ ಶಕ್ತಿ ಆಗ್ಬೋದು, ಸಮಾಜವನ್ನ ಕೆಡಿಸುವಂತಹ ಒಂದು ಏನು ಕೆಲವು ಕೋಮು ಭಾವನೆಗಳ ಕೋಮು ವ್ಯಕ್ತಿಗಳ ಈ ರೀತಿಯ ಎಲ್ಲ ಮನಸ್ಥಿತಿಗಳ ಆಯಾಮಗಳನ್ನು ಕೂಡ ಅವರು ತಮ್ಮ ಸಾಹಿತ್ಯದಲ್ಲಿ ತೊಡಸ್ಕೊಂಡಿರ್ತಕ್ಕಂಥದ್ದು ನಾವು ಅವರ ಕಾಣಬಹುದು. ಇಂತಹ ನಿಟ್ಟಿನಲ್ಲಿ ರಾಯಚೂರಿನಲ್ಲಿ ಇರ್ತಕ್ಕಂತಹ ಅವರು ನಮಗೂ ಏನು ಶಿಡ್ಲಘಟ್ಟಕ್ಕೆ ಆಗ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಾವು ತಿಳ್ಕೊಳ್ಳೋದಂತ ಅವಶ್ಯಕತೆ ಇದೆಯಾ ಅಂತ ಹೇಳ್ಬಿಟ್ಟು ತಾವು ಭಾವಿಸ್ಬೋದು. ಆದ್ರೆ ನೀವು ಅಷ್ಟೇ ಬರೀ ನೀವು ಪುಸ್ತಕ ಇಟ್ಕೊಂಡು ಹೋದ್ರೆ ಪುಸ್ತಕ ಇಟ್ಕೊಂಡೇ ಹೋಗ್ತಾ ಇರ್ತಾರ. ಅದೇನಾದ ಅದು ಪುಸ್ತಕ ಎಂಡಿಂಗ್ ಆಗೋದಾಗ ಏನಾಗುತ್ತೆ, ಏನ್ ಮಾಡ್ಬೇಕಂತೇಳಿ ನಿಮ್ಗೆ ಗೊತ್ತಾಗಲ್ಲ, ಎಲ್ಲಿ ಹೋಗ್ಬೇಕಂತೇಳಿ ನಿಮ್ಗೆ ಗೊತ್ತಾಗಲ್ಲ. ನಿಮಗೆ ಗೊತ್ತಾಗ್ಬೇಕಾದ್ರೆ ನೀವು ಅನೇಕ ಫ್ರೆಂಡ್ಸ್ ಅನ್ನ ಮಾಡ್ತಾ ಇರ್ತೀರಾ. SSLC ಒಂಥರ ಫ್ರೆಂಡ್ಸ್ ಇರ್ತಾರೆ, ಕಾಲೇಜ್ ಬಂದ್ಮೇಲೆ ಒಂಥರ ಫ್ರೆಂಡ್ಸ್ ಇರ್ತಾರೆ, ಬದಲಾವಣೆ ಆಗ್ತಾ ಹೋಗ್ತಾ ಇರ್ತದೆ. ಫ್ರೆಂಡ್ಸ್ ನಲ್ಲೂ ಕೂಡ ಕೆಲವು ಕೊನೆಗೆ ಹೋಗ್ತಾ ಹೋಗ್ತಾ ಏನಾಗ್ತೈತೆ, ನಮ್ಗೆ ಮೋಸ ಮಾಡಿದ್ರು ನಮ್ಗೆ ವಂಚನೆ ಮಾಡಿದ್ರು ಅನ್ನೋದನ್ನ ಕೇಳ್ತೀವಿ, ಹೌದಾ ಇಲ್ವಾ? ನಿಜನಾ? ಕೊನೆವರೆಗೂ ಫ್ರೆಂಡ್ಸ್ ನಮ್ ಕೈ ಹಿಡಿದಿದ್ರೆ ಅನ್ನೋದನ್ನ ನಾವು 100ಕ್ಕೆ ಹೆಗ್ಗಣ 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 ಈ ನಾಡಿನೊಳಗಿವೆ ಹೆಗ್ಗಣ, ಕೆರೆಯ ಒಳಲು ಕದ್ದ ಹೆಗ್ಗಣ, ಕಾಡಿನ ಮರಗಳ ಕಸಿದ ಹೆಗ್ಗಣ, ರಸ್ತೆಯ ಬದಿ ನುಂಗಿದ ಹೆಗ್ಗಣ, ಬಡವರ ಬೆವರನ್ನು ನುಂಗಿದ್ದು ಹೆಗ್ಗಣ, ಹೆಗ್ಗಣ 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 ಕೆರೆ ಕಟ್ಟೆಯಲ್ಲಿ ಹೆಗ್ಗಣ, ತಾಲೂಕ್ ಪಂಚಾಯತಿಯಲ್ಲಿ ನಾಡ ಕಚೇರಿಯಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ AC DC ಕಚೇರಿ ಒಳಗೂ ವಿಧಾನಸೌಧ ಒಳಗೂ ಹೆಗ್ಗಣ ಅಂತೇಳಿ ಬರ್ದಿದ್ದೀನಿ. ಅಂದ್ರೆ ಒಂದು ವಾರಗಟ್ಟಲೆ ನಿಮಗೆ ಜ್ಞಾನದ ಹಬ್ಬಗಳಾಗಬೇಕು, ಮೌಢ್ಯದ ಹಬ್ಬಗಳು ಕೆಲವು ಆಗಬಾರ್ದು ಅಂತೇಳಿ ನಾನು ಹೇಳ್ತೀನಿ. ಆದ ಸತ್ಯಗಳನ್ನು ನಿಮ್ಗೆ ಅರ್ಥಕೋಬೇಕಂದ್ರೆ ಶಾಂತರಸ ಅವರ ಜೀವನ ಶೈಲಿಯನ್ನ, ಅವರ ಕಾದಂಬರಿಗಳನ್ನ, ಅವರ ಸಾಹಿತ್ಯವನ್ನ ಅರ್ಥ ಮಾಡ್ಕೋಬೇಕು. ಈ ನಿಟ್ಟಿನಲ್ಲಿ ಕುವೆಂಪುರವರು 3 ದೇವರುಗಳ ನೂಕಾಚೆ ದೂರ ಭಾರತಾಂಬೆಯೇ ದೇವಿ ಪೂಜಿಸುವ ಭಾರ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಕುವೆಂಪು ಮತ್ತೆ ಬಸವಣ್ಣವರು ಯಾವ ರೀತಿ ದೂರದೃಷ್ಟಿ ಇತ್ತು, ಅದೇ ರೀತಿ ಶಾಂತರಸ್ ಅವರು ಕೂಡ ಬಹಳ ಒಂದು ಸಮಾಜವನ್ನ ಕಟ್ಟುವಂತಹ ತುಡಿತಕ್ಕೆ ಒಳಗಾಗಿ ಸದಾ ಅವರ ಜೀವನವನ್ನ ಮುಡುಪಾಗಿಟ್ರು. ಅಂತ ಒಂದು ಜೀವನ ಸಾಧಕರನ್ನ ಇವತ್ತು ನಿಮ್ಮ ಕಾಲೇಜಿನಲ್ಲಿ ಒಂದು ಸ್ಮರಿಸುವ ನಾನು ನಿಮ್ಗೆ ಹೇಳೋದಕ್ಕಿಂತ ಜೊತೆಗೆ ನನಗೆ ಈ ಒಂದು ಅವ್ರ ವಿಚಾರ ತಿಳ್ಕೊಳ್ಳೋದಕ್ಕೆ ಕಾರಣೀಭೂತ ಆಯ್ತಲ್ಲ, ಅದು ನನಗೆ ತುಂಬಾ ವಿಶೇಷ ಆಗಿದೆ. ಯಾಕಂದ್ರೆ ಮೊದಲನೇ ಒಂದು ಉಪನ್ಯಾಸ ನೀಡ್ತಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಏನಪ್ಪ ರಾಯಚೂರಿಗೂ ಯಾವ್ದೋ ಜಿಲ್ಲೆಯವರು ಇಲ್ಲಿರ್ತಕ್ಕಂಥವ್ರು ಯಾರೋ ಆಗಿದ್ರೆ ಇದೊಂಥರ ಆಗಿತ್ತು, ಪ್ರದೀಪ್ ಈಶ್ವರ ಇಂಥ ಯಾರು ಡೈಲಾಗ್ಸ್ ಆಗಿದ್ರೆ ಇಲ್ಲ ರಾಜಕಾರಣಿಗಳಾಗಿದ್ರೆ ನಮ್ಗೆ ಗೊತ್ತಿತ್ತು, ಇವ್ರು ಯಾರು ಶಾಂತರಸ ರಾಯಚೂರು ಜಿಲ್ಲೆಯವರು, ಇವ್ರು ಏನು ನಮ್ಗೆ ಅವಶ್ಯಕತೆನಾ ಅಂತನೂ ನಿಮ್ಗೆ ಅನ್ಬೋದು, ಹೌದಾ ಇಲ್ವಾ? ಅನೇಕರು ಹೇಳಿದ್ದಾರೆ. ಒಂದು ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣೆಂದೆತ್ತ ಸಂಬಂಧವಯ್ಯ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು. ಯಾಕೆಂದ್ರೆ ಇಂದಿನ ಮಕ್ಕಳು
ಎಲ್ಲರೂ ನಾವು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಬರೀ ಇದನ್ನೇ ಬಿಟ್ಟು ನಾವು ದೇಶ ಸೇವೆಯನ್ನು ಮಾಡಬೇಕು, ದೇಶಭಕ್ತರು ಆಗಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಬೇಕು. ಇಲ್ಲಿ ಎಷ್ಟು ಜನ ನಾವು ದೇಶಭಕ್ತರು ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಷ್ಟು ಜನ ಧನ್ಯವಾದಗಳು. ಇದೀಗ ಸುಧಾ ವೆಂಕಟೇಶ್, ರಾಜ್ಯ ಸಂಘಟನಾ ಸಂಚಾಲಕರು, ದಲಿತ ಸಂಘರ್ಷ ಸಮಿತಿ, ಇವರಿಗೂ ಒಂದೆರಡು ಚುಟುಕು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೀವಿ. ಒಬ್ಬ ಪ್ರತಿಭಾನ್ವಿತ ಹಿರಿಯ ಸಾಹಿತಿ ಶಾಂತರಸರವರ 101ನೇ ಒಂದು ಜಯಂತಿಯನ್ನ ತುಂಬಾ ಇವು ಮಾಡಬೇಕಾದ್ರೆ ಈ ಟಾಪ್ 5 ಟಾಪ್ 10 ಅಂತ ಲಿಸ್ಟ್ ಮಾಡ್ಕೊಳ್ತೀವಿ. ಲಿಸ್ಟ್ ಮಾಡ್ಕೊಳ್ಬೇಕಾದ್ರೆ ಅವ್ರಿಗೇನೋ ಒಂದು ಈ ಮೋಟಿವೇಶನಲ್ ಪರ್ಪಸ್ ಒಂದು ಏನೋ ಒಂದು ಗಿಫ್ಟ್ ಕೊಡಬೇಕು, ನೆಕ್ಸ್ಟ್ ಅವ್ರು ಚೆನ್ನಾಗಿ ಓದಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಅರೇಂಜ್ ಮಾಡ್ತೀವಿ. ಸೊ ಆ ಸಮಯದಲ್ಲಿ ನಾವೇ ಯೋಚನೆ ಮಾಡ್ತೀವಿ, ಒಳ್ಳೆ ಯಾವ್ದಾದ್ರು ಒಂದು ಬುಕ್ ಕೊಡೋಣ ಅವ್ರಿಗೆ, ಅದ್ರ ಬಗ್ಗೆ ಅದನ್ನ ಓದಿ ಅವ್ರಿಗೆ ಒಳ್ಳೆ ಜ್ಞಾನ ಪಡ್ಕೊಳ್ತಾರೆ. ಯಾಕಂದ್ರೆ ಇವಾಗಿನ ಮಕ್ಕಳಿಗೆ ವರ್ಷ ಎಲ್ಲ ಇರುವಂತ 6 ಸಬ್ಜೆಕ್ಟ್ಸ್ ಅಷ್ಟು ಬುಕ್ಸ್ ಓದೋದೇ ಕಷ್ಟ ಆಗುತ್ತೆ. ಇನ್ನೂ ಒಂದು ಬುಕ್ಸ್ ಕೊಡ್ತೀವಿ ಅಂದ್ರೆ ಮೇಡಮ್ ನಾವು ಸಬ್ಜೆಕ್ಟ್ ಇರುವಂತ ಬುಕ್ಸ್ ಓದೋದಕ್ಕೆ ನಮ್ಗೆ ಕಷ್ಟ, ಇನ್ನ ಬೇರೆ ಬುಕ್ಸ್ ಎಲ್ಲಿ ಓದೋದು ನಾವು ಅಂತ ಕೆಲವು ಇರೋ ಮಕ್ಕಳಿಗೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಹೆಚ್ಚು ನಾವು ಈಗ ಮೊಬೈಲ್ಗೆ ಎಷ್ಟು ಟೈಮ್ ಕೊಡ್ತೀವೋ ಆ ಟೈಮ್ ಕೊಡೋ ಟೈಮನ್ನ ನಾವು ಬುಕ್ಸ್ ಓದೋದಕ್ಕೋ ಏನೋ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ನಾವು ಅದನ್ನ ನಾವು ಉಪಯೋಗಿಸ್ಕೊಂಡಾಗ ಅದರಿಂದ ನಮ್ಗೆ ಎಷ್ಟು ವಿಚಾರಗಳು ತಿಳಿಯುತ್ತೆ ಅನ್ನೋದಕ್ಕೆ ಇವರೆಲ್ಲ ನಮಗೆ ಈಗ ಸಾಕ್ಷಿ ಇದ್ದಾರೆ. ಮೇಡಮ್ ಅವರು ಸರಿ ತುಂಬಾ ಚೆನ್ನಾಗಿ ನಿಮಗೆ ವಿಚಾರಗಳನ್ನ ತಿಳಿಸ್ಕೊಟ್ರು. ಆ ಥರ ವಿಚಾರಗಳು ನೀವು ತಿಳ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಈಗ ಮನೆಗೆ ಹೋಗಿದ ತಕ್ಷಣ ನೀವೇನ್ ಮಾಡ್ತೀರಾ, ಮೊಬೈಲು, ಇನ್ಸ್ಟಾಗ್ರಾಮು ಎಷ್ಟು ಬೆತ್ತು ಬೇಕಾದ್ರೂ ನೋಡ್ತೀರಾ. ಅದೇ ಆ ಟೈಮನ್ನ ನೀವು ಯಾವುದೋ ಒಂದು ಸಣ್ಣದಾಗಿ ನಾವು ಕೊಡ್ತೀವಿ, ನಿಮಗೆ ಬುಕ್ಸ್ ಅನ್ನ ಪ್ರೊವೈಡ್ ಮಾಡಿರ್ತೀವಿ ಟೈಮಲ್ಲಿ ನಿಮಗೆ ಟಾಪ್ 10 ಲಿಸ್ಟ್ ಮಾಡ್ಬೇಕಾದ್ರೆ ಬುಕ್ಸ್ ಏನಕ್ಕೆ ಕೊಡ್ತೀವಿ, ಕನಿಷ್ಠ ಇದ್ರ ಜೊತೆಯಲ್ಲಿ ನೀವು ಅದನ್ನು ಸಮೇತ ಓದ್ಕೊಂಡ್ರೆ ನಿಮ್ಗೆ ಗೊತ್ತಿಲ್ಲದಿರುವಂತ ವಿಚಾರಗಳು ನಿಮ್ಗೆ ತಿಳಿಯುತ್ತೆ. ಈಗ ಕೆಲವೊಂದು ನಿಮ್ಗೆಲ್ಲ ಗೊತ್ತು, ಏನು ಹೋರಾಟ ಮಾಡಿರುವಂತವರು ಅಂಬೇಡ್ಕರ್ ಅಂತೆ, ಈ ಸಮಾಜಕ್ಕೆ ಈ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರುವಂತ ಎಲ್ಲಾ ವ್ಯಕ್ತಿಗಳ ಹೆಸರುಗಳು ಗೊತ್ತು. ಬಟ್ ಅವ್ರ ಹಿಸ್ಟ್ರಿಗಳು ನೀವು ಓದಕ್ ಹೋಗೋದಿಲ್ಲ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಆ ಬುಕ್ಸ್ ಓದೋದೇ ದೊಡ್ಡ ವಿಷಯ. ಸಬ್ಜೆಕ್ಟ್ ಅನ್ನ ಓದ್ಬಿಟ್ಟು ವರ್ಷದಲ್ಲಿ 6 ಸಬ್ಜೆಕ್ಟ್ ಓದಿ ಪಾಸ್ ಮಾಡ್ಕೊಂಡು ಒಳ್ಳೆ ಪರ್ಸೆಂಟೇಜ್ ತಗೊಳ್ಳೋದು ಮತ್ತೆ ಡಿಗ್ರಿಗೆ ಹೋಗು ಇದೇ ಆಗ್ಬಿಟ್ಟಿದೆ. ಅದ್ರ ಜೊತೆಯಲ್ಲಿ ನೀವು ವಿಚಾರಗಳನ್ನ ತಿಳ್ಕೊಂಡಾಗ ಈಗ ನೀವು 4 ಜನಕ್ಕೆ ಮುಂದೆ ಬೇರೆಯವ್ರ ಅಂತವ್ರು ಹಾಕ್ತೀರಾ. ಸೊ ಆ ಥರ ವಿಚಾರಗಳನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ. ನಾವು ಕ್ಲಾಸಲ್ಲಿ ಹೇಳ್ತೀವಿ ಅವಾಗ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಆಗಿರ್ಬೋದು. ಈಗ ಕನ್ನಡ ಸರ್ ಕ್ಲಾಸ್ ಮಾಡ್ತಿರ್ತಾರೆ, ಒಂದು ಸಾಹಿತ್ಯ ಸಂಪದ ಮತ್ತೆ ಕನ್ನಡ ಸಬ್ಜೆಕ್ಟ್ಸ್, ನಾಟಕ ಮತ್ತೆ ಈ ಪದ್ಯಗಳ ಬಗ್ಗೆ ಅವ್ರು ಹೇಳ್ತಾ ಇರ್ತಾರೆ. ನಾವು ಸಬ್ಜೆಕ್ಟ್ ಅವ್ರು ಕಾಮರ್ಸ್ ಏನ್ ಮಾಡ್ತೀವಿ, ಅಕೌಂಟ್ಸ್, ಬಿಸ್ನೆಸ್ ಸ್ಟಡೀಸ್